ಕಸ್ತೂರಿ ರಂಗನ್ ವರದಿ ಜಾರಿಯಾದರೆ ಮಲೆನಾಡಿನಲ್ಲಿ ಇರುವಂತಹ ಕಾಡಿನ ಅಂಚಿನಲ್ಲಿ ಇರುವಂತಹ ಎಲ್ಲ ಆದಿವಾಸಿಗಳನ್ನ ಒಕ್ಕಲೆಬ್ಬಿಸ್ತಾರೆ ಅಂತ ಹೇಳುವಂತಹ ಸುಳ್ಳು ಅಪಪ್ರಚಾರವನ್ನ ಕೆಲವರು ಮಾಡ್ತಿದ್ದಾರೆ. ಮೊದಲನೇದಾಗಿ ಕಸ್ತೂರಿ ರಂಗನ್ ವರದಿ ಬಂದ್ರೆ ಯಾರನ್ನು ಎಲ್ಲಿಂದನೂ ಒಕ್ಕಲೆಬ್ಸಲ್ಲ, ಯಾವುದೇ ಕೃಷಿ ಚಟುವಟಿಕೆಗೆ ತೊಂದರೆ ಆಗೋದಿಲ್ಲ, ಯಾವುದೇ ವಾಣಿಜ್ಯ ಚಟುವಟಿಕೆಗೂ ಕೂಡ ತೊಂದರೆ ಆಗೋದಿಲ್ಲ. ಕಸ್ತೂರಿ ರಂಗನ್ ವರದಿಯಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಗಣಿಗಾರಿಕೆ ಇರ್ಬೋದು, ಕ್ವಾರಿ ಇರಬಹುದು, 20,000 ಸ್ಕ್ವೇರ್ ಫೀಟ್ಗಿಂತ ಹೆಚ್ಚು ಇರುವಂತಹ ದೊಡ್ಡದಿರುವಂತಹ ರೆಸಾರ್ಟ್ಗಳಿರ್ಬೋದು, ಇಂಥದನ್ನ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಹೊರತು ಯಾವುದೇ ರೀತಿಯಾಗಿ ಕೃಷಿ ಚಟುವಟಿಕೆಗಳು ಬರ್ಬೋದು, ಇದು ಹೋಮ್ ಸ್ಟೇಗಳು ಇರ್ಬೋದು, ಇದು 20,000 ಸ್ಕ್ವೇರ್ ಫೀಟ್ಗಿಂತ ಒಳಗಿರುವಂತಹ ರೆಸಾರ್ಟ್ಗಳು ಇರ್ಬೋದು, ಅದ್ರ ಬಗ್ಗೆ ಯಾವುದೇ ರೀತಿಯ ಬ್ಯಾನ್ ಅನ್ನ ಕಸ್ತೂರಿ ರಂಗನ್ ವರದಿ ಮಾಡಿಲ್ಲ. ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ, UPA ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ 2013 ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ನಡೆಸಿರುವಂತಹ ಒಂದು ರಿಪೋರ್ಟ್ ಇದು. ಇವತ್ತು ಕರ್ನಾಟಕದಲ್ಲಿ ಇರುವಂತಹ ಕಾಂಗ್ರೆಸ್ ಸರ್ಕಾರ, ಅವರ ಸರ್ಕಾರ ಕೇಂದ್ರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ರಚಿಸಿದಂತಹ ಒಂದು ಟೀಮ್ ಏನಿದೆ ಅದು ಕೊಟ್ಟಿರುವಂತಹ ರಿಪೋರ್ಟ್ ಅನ್ನು ಆಕ್ಸೆಪ್ಟ್ ಮಾಡಲ್ಲ ಅಂತ ಹೇಳಿದ್ರೆ ಈ ದ್ವಂದ್ವ ನೀತಿಗೆ ಏನ್ ಹೇಳ್ಬೇಕು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಬಿಜೆಪಿ ಅವರು ಏನಕ್ಕೆ ಅಪೋಸ್ ಮಾಡ್ತಿದ್ದಾರೆ ಅಂತ ಹೇಳೋದನ್ನ ನಾನಂತೂ ಇವತ್ತು ಅರ್ಥನೇ ಮಾಡ್ಕೊಳಕ್ ಆಗ್ತಿಲ್ಲ. ಅವ್ರದೇ ಕೇಂದ್ರ ಸರ್ಕಾರ, ಅಲ್ಲಿ ಬಿಜೆಪಿ ಸರ್ಕಾರ ಇದೆ, ನರೇಂದ್ರ ಮೋದಿ ಅವರೇ ಕಳಿಸಿರುವಂತಹ ಈ ಒಂದು ರಿಪೋರ್ಟಿನ ನೋಟಿಫಿಕೇಶನ್ ಏನಿದೆ ಅದನ್ನ ಬಿಜೆಪಿ ಅವರು ಇಲ್ಲಿ ಅವರು ಅಪೋಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇದು ತುಂಬಾ ಒಂದು ಹಾಸ್ಯಾಸ್ಪದ ಅಂತ ಅನ್ಸುತ್ತೆ. ಒಂದು ಅರ್ಥ ಮಾಡ್ಕೊಳ್ಳಿ, ಇದರಿಂದ ಕೃಷಿ ಚಟುವಟಿಕೆ ಇರ್ಬೋದು, ಕಾಫಿ ಇರ್ಬೋದು, ಅಡಿಕೆ ಇರ್ಬೋದು, ಭತ್ತ ಇರ್ಬೋದು, ರಬ್ಬರ್ ಇರ್ಬೋದು, ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಇವತ್ತು ಏನ್ ತೊಂದರೆ ಆಗುತ್ತೆ ಅದನ್ನ ದಯವಿಟ್ಟು ನೀವು ಕೂಡ ಗೂಗಲ್ ಅಲ್ಲಿ ಓದಿ ಅದನ್ನ ತಿಳ್ಕೊಂಡು ನೀವು ಕೂಡ ಜನರಿಗೆ ಹೇಳ್ಕೊಡಿ. ಈ ರಾಜಕೀಯದವರು ಅವ್ರ ಲಾಭಕ್ಕೋಸ್ಕರ ಏನೋ ಒಂದು ಮಾಡ್ತಿದ್ದಾರೆ ಹೊರತು ಅವರಿಗೆ ರೈತರ ಬಗ್ಗೆ ಏನು ಕಾಳಜಿ ಇಲ್ಲ. ರೈತರ ಬಗ್ಗೆ ನಿಜವಾಗ್ಲೂ ಕಾಳಜಿ ಇದೆಯೇ ಬಿಡದಿಯಲ್ಲಿ ಟೌನ್ಶಿಪ್ಗೆ ಅವರು ಅಲ್ಲಿ ಆ ಲ್ಯಾಂಡ್ ಅನ್ನೇ ತಗೋತಿರ್ಲಿಲ್ಲ, ಆ ಲ್ಯಾಂಡ್ ಬಗ್ಗೆ ಬೇಕು ಅಂತಾನೆ ಹೇಳ್ತಾ ಇರಲಿಲ್ಲ. ಇದು ರೈತರ ವಿಚಾರ ಅಲ್ಲ. ಇವತ್ತು ಪಶ್ಚಿಮ ಘಟ್ಟವನ್ನ ಉಳಿಸ್ಬೇಕು ಅಂದ್ರೆ ಇವತ್ತು ಕೇರಳದಿಂದ ಬಂದವರಲ್ಲಿ ರೆಸಾರ್ಟ್ ಮಾಡ್ತವ್ರೆ, ಆಂಧ್ರದಿಂದ ಬಂದವರು ರೆಸಾರ್ಟ್ ಮಾಡ್ತಾರೆ, ವಿಲಾಗಳು ಮಾಡ್ತಿದ್ದಾರೆ. ಈ ತಮಿಳ್ನಾಡವ್ರು ಬಂದ್ಬಿಟ್ಟು ಅಲ್ಲಿ ಗದ್ದೆಗಳನ್ನ ಪರಿವರ್ತನೆ ಮಾಡ್ಬಿಟ್ಟು ಅವ್ರ ಲೇಔಟ್ಗಳನ್ನ ಮಾಡ್ತಿದ್ದಾರೆ. ಇಲ್ಲಿ ಬಂದಿರುವಂತಹ ಈಗಿರುವಂತಹ ರೆಸಾರ್ಟ್ಗಳಲ್ಲಿ ಇಲ್ಲಿಯ ನಮ್ಮ ಸ್ಥಳೀಯ ಮಲೆನಾಡಿನ ಜನರಿಗೆ ಎಷ್ಟು ಜನರಿಗೆ ಅಲ್ಲಿ ಉದ್ಯೋಗಾವಕಾಶ ಕೊಟ್ಟಿದ್ದಾರೆ ಅಂತ ಹೇಳೋದನ್ನ ಕೂಡ ನಾವು ಅರ್ಥ ಮಾಡ್ಕೊಳ್ಳೋಣ. ಸುಮ್ಮನೆ ಯಾರೋ ಒಬ್ರು ಹೇಳ್ತಿದ್ದಾರೆ ಈ ರೀತಿಯಾಗಿ ಕಸ್ತೂರಿ ರಂಗನ್ ವರದಿಯನ್ನ ಅದು ಮಾಡಿದ್ರೆ ನಾವು ಕೃಷಿ ಚಟುವಟಿಕೆ ಮಾಡೋಕ್ಕಾಗಲ್ಲ, ಅದು ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ ಅಂತ ಹೇಳುವಂಥದ್ದು ಬರೀ ಸುಳ್ಳು. ನೀವು ನಿಮ್ಮ ನಾಡನ್ನು ಉಳಿಸ್ಕೋಬೇಕು, ನಮ್ಮ ನದಿಗಳನ್ನು ಉಳಿಸ್ಕೋಬೇಕು ಅಂದ್ರೆ ಪಶ್ಚಿಮ ಘಟ್ಟ ಉಳಿಬೇಕು. ಇಲ್ಲ ಅಂದ್ರೆ ವಯನಾಡಿನಲ್ಲಿ ಸಂಭವಿಸಿದಂತಹ ಭೂಕುಸಿತಗಳು ಪಶ್ಚಿಮ ಘಟ್ಟದಲ್ಲೂ ಕೂಡ ನಿರಂತರವಾಗಿ ನಡೆಯುತ್ತೆ. ಒಂದು ಅರ್ಥ ಮಾಡ್ಕೊಳ್ಳಿ, ಈ ಒಂದು ನೋಟಿಫಿಕೇಶನ್ ಬಂದ್ರೆ ನಮ್ಮ ಪಶ್ಚಿಮ ಘಟ್ಟವನ್ನ ನಾವು ಉಳಿಸ್ಕೊಳ್ಬಹುದು. ಅದಕ್ಕೋಸ್ಕರ ದಯವಿಟ್ಟು ನಾನು ಮನವಿ ಮಾಡ್ತೀನಿ, ನೀವೆಲ್ಲರೂ ಈ ರಿಪೋರ್ಟ್ ಅನ್ನು ಓದಿ ತಿಳ್ಕೊಳ್ಳಿ. ಯಾರೋ ಒಬ್ಬರು ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಅವ್ರು ಈ ರೀತಿಯಾಗಿ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಅದನ್ನ ದಯವಿಟ್ಟು ನಂಬೇಡಿ ಅಂತ ಹೇಳುವಂಥದ್ದೇ ನನ್ನ ಒಂದು ರಿಕ್ವೆಸ್ಟ್. ಒಂದು ಅರ್ಥ ಮಾಡ್ಕೊಳ್ಳಿ, ಈ ಒಂದು ನೋಟಿಫಿಕೇಶನ್ ಅಥವಾ ಕಸ್ತೂರಿ ರಂಗನ್ ವರದಿ ಅಡಿಯಲ್ಲಿ ನನ್ನ ಜಾಗ ಕೂಡ ಬರುತ್ತೆ. ನಾನೇನಕ್ಕೆ ಸಪೋರ್ಟ್ ಮಾಡ್ಲಿ ಅವ್ರಿಗೆ? ನನ್ನ ಜಾಗ ಹಾಳಾಗುತ್ತೆ, ನನ್ ಕೃಷಿ ಮಾಡೋಕ್ಕಾಗಲ್ಲ, ನನಗೆ ಹೋಮ್ ಸ್ಟೇ ಮಾಡೋಕ್ಕಾಗಲ್ಲ, ನನಗೆ ಮನೆ ಕಟ್ಟಕ್ಕಾಗಲ್ಲ ಅಂತ ಹೇಳಿದ್ರೆ ಈ ಕಸ್ತೂರಿ ರಂಗನ್ ವರದಿಯನ್ನ ನಾನು ಏನಕ್ಕೆ ಸಪೋರ್ಟ್ ಮಾಡಬೇಕು? ಅರ್ಥ ಮಾಡ್ಕೊಳ್ಳಿ, ಲಾರ್ಜರ್ ಪಿಕ್ಚರ್ ನೋಡಿ. ನಾವು ಬರೀ ನಮ್ಮ ಮಕ್ಕಳ ಬಗ್ಗೆ ಮಾತ್ರ ಯೋಚನೆ ಮಾಡಬಾರ್ದು, ನಮ್ಮ ಮುಂದಿನ ಹಲವಾರು ತಲೆಮಾರುಗಳ ಬಗ್ಗೆ ನಾವು ಯೋಚನೆ ಮಾಡಬೇಕು. ದಯವಿಟ್ಟು ಕಸ್ತೂರಿ ರಂಗನ್ ವರದಿಯನ್ನ ಬೆಂಬಲಿಸಿ. ಬಿಜೆಪಿ ಕಾಂಗ್ರೆಸ್ ಅವರು ಸುಮ್ಮನೆ ರಾಜಕೀಯ ಮಾಡ್ತಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಎಲ್ರೂ ಒಳ್ಳೇದಾಗ್ಲಿ.